Types of cancer based on their function and based on their origin types of cancer ಅಂತ ಸ್ಟಡಿ ಮಾಡಿದ್ವಿ. ಬೇಸ್ಡ್ ಆನ್ ಆರ್ಜರ್ ಲ್ಯೂಕೇಮಿಯಾ ಇರ್ಬೋದು, ಅದೇ ತರ ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಕಾರ್ಸಿನೋಮಾ ಇರ್ಬೋದು, ಸಾರ್ಕೋಮಾ ಇರ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಬೇಸ್ಡ್ ಆನ್ ದಿ ಆರಿಜಿನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದೇ ತರ ಡ್ರಗ್ ಅಂದ್ರೆ ಏನು, ಅದ್ಯಾವ ತರ ವರ್ಕ್ ಮಾಡುತ್ತೆ, ನಮ್ಮ ಬಾಡಿ ಒಳಗೆ ಯಾವ ತರ ವರ್ಕ್ ಮಾಡುತ್ತೆ ಅಂತ ನಾವು ಎಕ್ಸಾಂಪಲ್ ಮಾರ್ಫಿನ್ ಡ್ರಗ್ ಅಂದ್ರೆ ಏನು, ಆ ಮಾರ್ಫಿನ್ ಡ್ರಗ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ನೋಡಿದ್ವಿ. ಆ ಮಾರ್ಫಿನ್ ಯಾವ ತರ ಸ್ಟಿಮ್ಯುಲಸ್ ಮಾಡುತ್ತೆ, ಯಾಕೆ ಸ್ಟಿಮ್ಯುಲಸ್ ಮಾಡುತ್ತೆ, ಆ ಸ್ಟಿಮ್ಯುಲಸ್ ಮಾಡಿದಾಗ ಮಾರ್ಫಿನ್ ಡ್ರಗ್ ಒಳಗಿರೋ ಕಂಟೆಂಟ್ ಯಾವ ತರ ನಮ್ಮ ಬಾಡಿಯಲ್ಲಿ ವರ್ಕ್ ಮಾಡುತ್ತೆ. ಎಕ್ಸಾಂಪಲ್ ಅಂದ್ರೆ ಮೇಜರ್ ಏನ್ ಹೇಳ್ತಂದ್ರೆ ಈಗ ಕೆಲವೊಂದ್ಸರಿ ಏನ್ ಮಾಡ್ತಂದ್ರೆ ಮಾರ್ಫಿನ್ ಡ್ರಗ್ ಅಂದಾಗ ಏನಾಗ್ತಂದ್ರೆ ಅವ್ರಿಗೆ ಕೆಲವೊಂದು ಆಲ್ಸೋಜಿನೇಷನ್ ಅಂತ ಹೇಳ್ತೀವಿ, ಅಂದ್ರೆ ಭ್ರಮಾಲೋಕಕ್ಕೆ ಹೋಗಿರ್ತಾರೆ, ಅಂದ್ರೆ ಭ್ರಮೆಯೊಳಗೆ ತೇಲಿರ್ತಾರೆ, ಹ್ಯಾಲ್ಸಿನೇಷನ್ ಅಂತ ಹೇಳ್ತೀವಿ. ಅದೇ ತರ ಆಮೇಲೆ ಏನ್ ಹೇಳ್ತಂದ್ರೆ ಕೆಲವೊಂದು ಓಪಿಡ್ಸ್ ಡ್ರಗ್ ಅಂತ, ಆ ಓಪಿಡ್ಸ್ ಡ್ರಗ್ ಅಂದಾಗ ಏನಾಯ್ತಂದ್ರೆ ಅದು ಪ್ಲಾಂಟ್ ಅಂದ್ರೆ ಪೆಪ್ಪವರಂ ಸಾಮ್ನಿಫೆರಾ, ಅಂದ್ರೆ ಪೆಪ್ಪವರಂ ಸಾಮ್ನಿಫೆರಾ ಅನ್ನೋ ಪ್ಲಾಂಟ್ ಇದೆ ಸಮೇತ ಓಪಿಡ್ಸ್ ಇರ್ತೀವಿ. ಅಂದ್ರೆ ಲೀಫ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ರೂಟ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಬೈ ಓರಲ್ ಇಂಜೆಕ್ಷನ್ ಮುಖಾಂತರ ಇರ್ಬೋದು, ಬೈ ಕನ್ವೆನ್ಷನ್ಸ್ ಇರ್ಬೋದು, ಇನೇಲಿಂಗ್ ಇರ್ಬೋದು. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತಂದ್ರೆ ಡ್ರಗ್ ಏನ್ ಮಾಡ್ತಂದ್ರೆ ಅಬ್ಯೂಸ್ ಮಾಡ್ತಾರೆ, ಅಂದ್ರೆ ಅಭ್ಯಾಸಕ್ಕೆ ಒಳಪಡಿಸ್ತಾರೆ. ಆ ಹೊಡೆದಾಗ ಏನಾಗ್ತದೆ ಕೋಡಿನ್ ಇರ್ಬೋದು, ಕೋಡಿ ಅಂದ್ರೆ ಕಾಫ್ ಸಿರಪ್ ಕೊಡ್ತಾರೆ, ಅದೇ ಎಕ್ಸೆಸ್ ಆಫ್ ತಗೊಂಡ್ರೆ ಅದು ಸಮೇತ ಡ್ರಗ್ ಯಾವ ತರ ವರ್ಕ್ ಮಾಡೋದು ಅಂತ ತಿಳ್ಕೊಂಡ್ವಿ. ಆಮೇಲೆ ಹೀರೋಯಿನ್ ಅಂತ ಹೇಳಿ, ಹೀರೋಯಿನ್ ಆರ್ ವೆರಿ ಇಂಪಾರ್ಟೆಂಟ್ ಡ್ರಗ್. ದೇ ಆರ್ ಮೋರ್ ದೆನ್ 200 ಟೈಮ್ಸ್, ದೇ ಆರ್ ಮೋರ್ ದೆನ್ 200 ಟೈಮ್ಸ್ ವರ್ಕ್ ಆಫ್ ದಟ್ ಈಸ್ ಎ ಮಾರ್ಫಿನ್ ಅಂತ ಹೇಳಿ. ಮಾರ್ಫಿನ್ ಡ್ರಗ್ ತಗೊಂಡ ಯಾವ ತರ ಎಫೆಕ್ಟ್ ಆಗ್ತಿತ್ತು ಅದು 200 ಟೈಮ್ಸ್ ಎಕ್ಸ್ಟ್ರಾ ವರ್ಕ್ ಏನಾಗುತ್ತೆ ಹೀರೋಯಿನ್ ಒಳಗಾಗುತ್ತೆ. ಆ ಡ್ರಗ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ನೋಡಿದ್ವಿ. Today class, they another drug. They are very important drug. They nowadays all the youths they are addicted for these drugs. That is very important. Cannabinoids and it is a alkaloid. Cannabinoids it is a alkaloid. It is extracted from the plant. That is called as commonly called as cannabis sativa. Very important. A cannabinoids. It is a secondary drug. It is secondary alkaloid drug. They are isolate. They are extract from a plant or commonly called as cannabis sativa. Cannabis sativa ಏನು ಮಾಡ್ತಂದ್ರೆ it extract in the cannabinoids. These are the secondary alkaloids ಅಂತ ಹೇಳ್ತೀವಿ. Very important. ಏನಕ್ಕಪ್ಪ ವರ್ಕ್ ಮಾಡ್ತದೆ cannabinoids? They are the main receptor of brain ಅಂತ ಹೇಳ್ತೀವಿ. It is a main very important. Cannabinoids are the main receptor of brain ಅಂತ ಹೇಳ್ತೀವಿ. ಅಂದ್ರೆ it is main affector, main receptor. ಡ್ರಗ್ ತಗೊಂಡ್ರೆ ನಮಗೆ ಮೇನ್ ಎಫೆಕ್ಟ್ ಮಾಡೋದು ಎಲ್ಲಿಗೆ ಅಂದ್ರೆ ದಟ್ ಈಸ್ ಬ್ರೈನ್ ಅಂತ ಹೇಳ್ತೀವಿ. ಬ್ರೈನ್ ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನ ಕ್ಯಾನಬಿನಾಯ್ಡ್ಸ್ ನ ಯಾವ ತರ ತಗೊಂತಾರಪ್ಪ, ಇನ್ಹಲೇಷನ್ ಅಂದ್ರೆ ಇನ್ಹಲೇಷನ್ ಮುಖಾಂತರ ಅಂದ್ರೆ ಬೈ ಇನ್ಹಲೇಷನ್ ಅಂದ್ರೆ ಈಗ ಅಂದ್ರೆ ಡೈರೆಕ್ಟ್ ಆಗಿ ಚೀವ್ ಮಾಡೋದ್ರಿಂದ ಇರ್ಬೋದು, ಬೈ ಇನ್ಹಲೇಷನ್ ಇರ್ಬೋದು, ಓರಲ್ ಕನ್ಜೆಷನ್ಸ್ ಇರ್ಬೋದು. ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಪುಡಿ ಮಾಡ್ತಾರೆ, ಪ್ಲಾಂಟ್ ನ ಲೀವ್ಸ್ ನ ಕ್ರಶ್ ಮಾಡ್ತಾರೆ, ಆ ಪೌಡರ್ ಮುಖಾಂತರ ತಗೊಂತಾರೆ. ಕೆಲವೊಂದನ್ನ ಎಷ್ಟು ಇನ್ಹಲೇಷನ್ ಮುಖಾಂತರ ಸಮೇತ ತಗೊಂತಾರೆ. ಆರ್ ಚೀವಿಂಗ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಇಂಜೆಕ್ಷನ್ ಅಂದ್ರೆ ಓರಲ್ ಇಂಜೆಕ್ಷನ್ ಅಂದ್ರೆ ಚೀವಿಂಗ್ ಅಂತ. ಇನ್ಹಲೇಷನ್ ಅಂದ್ರೆ ಡೈರೆಕ್ಟ್ ಆಗಿ ಆ ಪ್ಲಾಂಟ್ ಏನ್ ಮಾಡ್ತಾರೆ, ಆ ಪ್ಲಾಂಟ್ ಪ್ರಾಡಕ್ಟ್ ಲೀವ್ಸ್ ಇರ್ಬೋದು, ಅದನ್ನ ಏನ್ ಮಾಡ್ತಾರೆ ಫೈನ್ ಪೌಡರ್ ಮಾಡಿ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಕನ್ಸಂಪ್ಷನ್ ಮಾಡ್ತಾರೆ. ದಟ್ ಈಸ್ ಇನ್ಹಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಓರಲ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಬೈ ಚೀವಿಂಗ್ ಅಂದ್ರೆ ಆ ಪ್ಲಾಂಟ್ ನ ಇರೋದ್ರಲ್ಲಿ ಅಂದ್ರೆ ಲೀಫ್ ಇರ್ಬೋದು, ಆ ಲೀಫ್ ನ ಚೀವ್ ಮಾಡ್ತಾ ಏನಾಗುತ್ತಂದ್ರೆ ಓರಲ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಆ ಚೀವಿಂಗ್ ಮಾಡಿದಾಗ ಡ್ರಗ್ ಏನ್ ಮಾಡುತ್ತೆ ಇಟ್ ಎಫೆಕ್ಟ್ಸ್ ದಿ ಬ್ರೈನ್. ಬ್ರೈನ್ ಏನ್ ಮಾಡುತ್ತೆ ಸ್ಟಿಮ್ಯುಲಸ್ ನ ಪಾಸ್ ಮಾಡುತ್ತೆ. ಆ ಸ್ಟಿಮ್ಯುಲಸ್ ನ ಪಾಸ್ ಮಾಡಿದೆ ಅಂದ್ರೆ ದಟ್ ಈಸ್ ಮೇನ್ ಲೀಡ್ಸ್ ಟು ಇಟ್ ಇಸ್ ಆಕ್ಟ್ ಆಸ್ ಎ ಡ್ರಗ್ ಅಂತ ಹೇಳ್ತೀವಿ. ಡ್ರಗ್ ಏನ್ ಮಾಡುತ್ತೆ ವರ್ಕ್ ಮಾಡುತ್ತೆ. ಆ ಪ್ಲಾಂಟ್ ಜೊತೆಗೆ ಆ ಕ್ಯಾನಬಿಸ್ ಸಟೈವಾ ಪ್ಲಾಂಟ್ ಜೊತೆಗೆ ಬೇರೆ ಪ್ಲಾಂಟ್ ನ ಯಾವ ಮಿಕ್ಸ್ಚರ್ ಮಾಡ್ತಾರಪ್ಪ, ಯಾವ್ಯಾವ ಬೇರೆ ಪ್ಲಾಂಟ್ ನ ಯೂಸ್ ಮಾಡ್ತಾರೆ ಡ್ರಗ್ಗಿಗೆ ಈ ಕ್ಯಾನಬಿನಾಯ್ಡ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಬಾಂಗಾ. ಈ ಬಾಂಗಾ ಯೂಸ್ ಮಾಡ್ತಾರೆ. ಚೆರಾಸ್, ಈ ಚೆರಾಸ್ ಪ್ಲಾಂಟ್ ಅನ್ನು ಸಮೇತ ಯೂಸ್ ಮಾಡ್ತಾರೆ. ಮರಿಜುನಾ, ಈ ಮರಿಜುನಾ ಪ್ಲಾಂಟ್ ಅನ್ನು ಸಮೇತ ಮಿಕ್ಸ್ ಮಾಡ್ಕೊಂತಾರೆ. ವೆರಿ ಇಂಪಾರ್ಟೆಂಟ್. ನವಡೇಸ್ ದ ಕಾಮನ್ ಪ್ಲಾಂಟ್ is a drug plant that is ganja. ಗಾಂಜಾ ಅಂತೀವಲ್ಲ, ಆ ಗಾಂಜಾ ಪ್ಲಾಂಟ್ ಇರ್ಬೋದು,
ಬಾಂಗ ಇರ್ಬೋದು, ಚರಾಸ್ ಇರ್ಬೋದು, ಮರಿಜುನ ಇವನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಕೆನಾಬಿನಾಯ್ಡ್ಸ್ ಪ್ಲಾಂಟ್ ಜೊತೆ ಏನ್ ಮಾಡ್ತಾರೆ, ಮಿಕ್ಸ್ ಮಾಡ್ಕೊಂತಾರೆ. ಎಷ್ಟು ಪ್ಲಾಂಟ್ ಗಳನ್ನ ಮಿಕ್ಸ್ ಮಾಡ್ತಾರೋ ಎಷ್ಟೇನ್ ಮಾಡ್ತಾರೆ, ಡ್ರಗ್ ಜಾಸ್ತಿ ಕಿಕ್ ಕೊಡುತ್ತೆ, ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಕೆನಾಬಿನಾಯ್ಡ್ಸ್ ಪ್ಲಾಂಟ್ ಜೊತೆಗೆ ಈ ಬಾಂಗ ಪ್ಲಾಂಟ್ ಪ್ರಾಡಕ್ಟ್ ಇರ್ಬೋದು, ಚರಾಸ್ ಪ್ಲಾಂಟ್ ಪ್ರಾಡಕ್ಟ್ ಇರ್ಬೋದು, ಅದೇ ತರ ಮರಿಜುನ ಪ್ಲಾಂಟ್ ಪ್ರಾಡಕ್ಟ್ ಇರ್ಬೋದು, ಅದೇ ತರ ವೆರಿ ಇಂಪಾರ್ಟೆಂಟ್ ಗಾಂಜಾ ಪ್ಲಾಂಟ್, ಆ ಗಾಂಜಾ ಪ್ಲಾಂಟ್ ಪ್ರಾಡಕ್ಟ್ ಸಮೇತ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನಕ್ಕಪ್ಪ ಎಫೆಕ್ಟ್ ಮಾಡುತ್ತೆ, ಮೇನ್ ಎಫೆಕ್ಟ್ ಏನಪ್ಪಾ, ಕೆನಾಬಿನಾಯ್ಡ್ಸ್ ಮೇಜರ್ ಎಫೆಕ್ಟ್ ಫಾರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ದಟ್ ಈಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ದೇ ಆರ್ ವೆರಿ ಇಂಪಾರ್ಟೆಂಟ್, ದೇ ಆರ್ ಮೇನ್ಲಿ ಅಫೆಕ್ಟೆಡ್ ಫಾರ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಮೇಜರ್ಲಿ ದೇ ಆರ್ ಮೇನ್ಲಿ ಅಫೆಕ್ಟೆಡ್ ಫಾರ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ದಟ್ ಈಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನ ಡೋಸ್ ಜಾಸ್ತಿ ತಗೊಂಡಂಗಿಲ್ಲ, ಈ ಡೋಸ್ ತಗೊಂಡಂಗಿಲ್ಲ ಏನಂತೆ ಹ್ಯಾಲ್ಸಿನೇಷನ್ ಅಂತ ಹೇಳ್ತೀವಿ. ಹ್ಯಾಲ್ಸಿನೇಷನ್ ಅಂದ್ರೆ ವೆರಿ ಇಂಪಾರ್ಟೆಂಟ್, ಭ್ರಮಾಲೋಕ ಅಂದ್ರೆ ಅವನಿಗೆ ಗೊತ್ತಿಲ್ಲದಂಗೆ ಏನಾಗುತ್ತೆ, ವರ್ಕ್ ಮಾಡುತ್ತೆ. ದಟ್ ಈಸ್ ಹ್ಯಾಲ್ಸಿನೇಷನ್ ಅಂತ ಹೇಳ್ತೀವಿ. ಇದನ್ನ ಮೇಜರ್ ಆಗಿ ಈ ಕೆನಾಬಿನಾಯ್ಡ್ಸ್ ಡ್ರಗ್ಸ್ ನ ಯಾರು ತಗೊಂತಾರಪ್ಪ, ಇಟ್ ಇಸ್ ಎ ಕೆನಾಬಿನಾಯ್ಡ್ಸ್ ಇಸ್ ಎ ಮೇಜರ್ ಡ್ರಗ್ಸ್, ಇಟ್ ಈಸ್ ಅಬ್ಯೂಸ್ಡ್ ಬೈ ಸ್ಪೋರ್ಟ್ಸ್ ಪರ್ಸನ್ಸ್. ನಾವೇನ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಹೇಳ್ತೀವಲ್ಲ, ದೇ ಆರ್ ಸ್ಪೋರ್ಟ್ಸ್ ಪರ್ಸನ್, ದೇ ಆರ್ ಮೇನ್ಲಿ ಅಡಿಕ್ಟೆಡ್ ಫಾರ್ ದಟ್ ಡ್ರಗ್ ದಟ್ ಈಸ್ ಕಾಲ್ಡ್ ಆಸ್ ಕೆನಾಬಿನಾಯ್ಡ್ಸ್. ಅದ್ರ ಜೊತೆಗೆ ಚರಾಸ್ ಪ್ಲಾಂಟ್ ಇರ್ಬೋದು, ಅದ್ರ ಜೊತೆಗೆ ಗಾಂಜಾ ಇರ್ಬೋದು, ಅದ್ರ ಜೊತೆಗೆ ಮರಿಜುನ ಪ್ಲಾಂಟ್ ಇರ್ಬೋದು. ಆ ಪ್ಲಾಂಟ್ ನ ಎಕ್ಸ್ಟ್ರಾಕ್ಟ್ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಮೈನ್ ಸ್ಪೋರ್ಟ್ಸ್ ಪರ್ಸನ್ ಏನಪ್ಪಾ ಇಂಪ್ರೂವ್ಮೆಂಟ್ ಆಗುತ್ತೆ, ಮಸ್ಕ್ಯುಲರ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಸ್ಪೋರ್ಟ್ಸ್ ಪರ್ಸನ್ಸ್ ಯಾಕೆ ಡ್ರಗ್ ತಗೊಂತಾರೆ, ಯಾಕೆ ಹಾರ್ಮೋನ್ಸ್ ಗಳನ್ನ ತಗೊಂತಾರೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಸ್ಟ್ರೆಂಥನಿಂಗ್ ಆಫ್ ದಿ ಮಸ್ಕ್ಯುಲರ್ ಗ್ಲ್ಯಾಂಡ್ಸ್. ಅವ್ರ ಮಸ್ಕ್ಯುಲರ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡಿಸೋದಕ್ಕೋಸ್ಕರ ತಗೊಂತಾರೆ. ನೆಕ್ಸ್ಟ್ ಅವ್ರ ಪರ್ಫಾರ್ಮೆನ್ಸ್ ನ ಜಾಸ್ತಿ ಮಾಡಿಸ್ಕೊಳಕ್ಕೆ, ಅಂದ್ರೆ ಈಗ ಒಬ್ಬ ರನ್ನಿಂಗ್ ಇರ್ತಾನೆ, ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಬೇಕು, ಆ ರನ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಅಂದ್ರೆ ಇಟ್ ಈಸ್ ಸಮ್ ಅಡಿಕ್ಟೆಡ್ ಫಾರ್ ಸಮ್ ಡ್ರಗ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಮೇನ್ ಸ್ಟೋರಿ ಆಫ್ ಕೆನಾಬಿನಾಯ್ಡ್ಸ್. ನೆಕ್ಸ್ಟ್ we shall move on to the another important drug that is called as cocaine ಅಂತ ಹೇಳ್ತೀವಿ. ಎಲ್ಲರೂ ಚಾಕ್ಲೇಟ್ ತಿಂತೀವಾ, ಆ ಚಾಕ್ಲೇಟ್ ತಿನ್ನಂಗೆಲ್ಲ ನಮ್ಗೆ ಏನೋ ಒಂಥರ ಎಫೆಕ್ಟ್ ಆಗ್ತಿದೆ, ಅಂದ್ರೆ ನಿದ್ದೆ ಬಂದಂಗಾಗುತ್ತೆ, ಫೀಲಿಂಗ್ ಹ್ಯಾಪಿನೆಸ್ ಆಗುತ್ತೆ. ಆ ಫೀಲಿಂಗ್ ಹ್ಯಾಪಿನೆಸ್ ಆಗ್ತಿದೆ ಅನ್ನೋದಕ್ಕೆ ದಟ್ ಈಸ್ ಯುಫೋರಿಯಾ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಯಾವುದೇ ಪರ್ಸನ್ ಚಾಕ್ಲೇಟ್ ತಿಂತೀವಿ, ಆ ಚಾಕ್ಲೇಟ್ ತಿಂದಾಗ ನಮಗೆ ಏನಾಗುತ್ತೆ, ಫೀಲಿಂಗ್ ವೆರಿ ಹ್ಯಾಪಿನೆಸ್. ಆ ಹ್ಯಾಪಿನೆಸ್ ಇದೆ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಯುಫೋರಿಯಾ. ಯುಫೋರಿಯಾ ಅಂತ ವರ್ಕ್ ಮಾಡುತ್ತೆ. ಯುಫೋರಿಯಾ ಏನಾಗುತ್ತೆ, ಫೀಲಿಂಗ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಕೊಕೈನಿಗೆ ನಾವೇನಂತೀವಿ ಅಂದ್ರೆ ಕೋಕ್ ಅಂತ ಸಮೇತ ಕರಿತೀವಿ, ಕೋಕಾ ಅಂತ ಕರಿತೀವಿ. ಕೊಕೈನ್ಗೆ ಬಾರ್ ಕೋಕಾ ಅಂತ ಕರಿತೀವಿ, ಬಾರ್ ಕ್ರಾಕ್ ಅಂತ ಕರಿತೀವಿ. ಆರ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವೈಟ್ ಸ್ನೋ ಅಂತ ಸಮೇತ ಕರಿತೀವಿ. ಈ ಕೊಕೈನ್ ಏನ್ ಮಾಡ್ತಾರೆ, ಕೊಕೈನ್ ಆರ್ ಕಾಮನ್ ಯೂಸ್ಡ್ ಆಸ್ ಎ ಕೋಕಾ, ಕೋಕಾ ಅಂತ ಸಮೇತ ಯೂಸ್ ಮಾಡ್ತೀವಿ, ಕ್ರಾಕ್ ಅಂತ ಸಮೇತ ಯೂಸ್ ಮಾಡ್ತೀವಿ, ಆರ್ ವೈಟ್ ಸ್ನೋ ಅಂತ ಸಮೇತ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ಈ ಕೊಕೈನ್ ಆರ್ ಕೋಕಾ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ಲಾಂಟ್ ಕಾಮನ್ಲಿ ಕಾಲ್ಡ್ ಆಸ್ ಎರಿಥ್ರೋಸೈಲಮ್. ವೆರಿ ಇಂಪಾರ್ಟೆಂಟ್, ಎರಿಥ್ರೋಸೈಲಮ್ ಕೋಕಾ. ಯಾವ್ದಪ್ಪ ಪ್ಲಾಂಟ್ ಅಂದ್ರೆ ಎರಿಥ್ರೋಸೈಲಮ್ ಕೋಕಾ. Cocaine or coca they extracted from the plant name called as Erythroxylum coca. Erythroxylum coca. ಏನಕ್ಕಪ್ಪ ಹೆಲ್ಪ್ ಮಾಡುತ್ತೆ, ಎರಿಥ್ರೋಸೈಲಮ್ ಎಲ್ಲಿಂದ ತಗೊಂಡಿದ್ವಿ, ಇಟ್ ಈಸ್ ಎ ನೇಟಿವ್ ಆಫ್ ಸೌತ್ ಅಮೆರಿಕಾ. ವೆರಿ ಇಂಪಾರ್ಟೆಂಟ್, ಎರಿಥ್ರೋಸೈಲಮ್ ಇಸ್ ಎ ನೇಟಿವ್ ಆಫ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ ಇಂದ ಏನಾಗುತ್ತೆ, ನೇಟಿವ್ ಪ್ಲಾಂಟ್ ಆಗಿ ಬಂದಿದೆ. ದಟ್ ಇಸ್ ಕಾಮನ್ ಆಗಿ ನಮ್ಮ ಕಡೆ ಸಮೇತ ಇದನ್ನ ಬೆಳಿತೀವಿ. ಅದಕ್ಕೆ ಇದಿದೆ ನೇಟಿವ್ ಯಾವ್ದಪ್ಪ ಅಂದ್ರೆ ಎರಿಥ್ರೋಸೈಲಮ್ ಕೋಕಾದು ಸೌತ್ ಅಮೆರಿಕಾ. ವೆರಿ ಇಂಪಾರ್ಟೆಂಟ್, ಯಾವ ತರ ವರ್ಕ್ ಮಾಡುತ್ತಪ್ಪ ಕೋಕಾ, ಯಾವ ತರ ವರ್ಕ್ ಮಾಡುತ್ತೆ, ಕೊಕೈನ್ ಆರ್ ಕ್ರಾಕ್ ಯಾವ ತರ ವರ್ಕ್ ಮಾಡುತ್ತಂದ್ರೆ ದೇ ಆರ್ ಮೇನ್ಲಿ ಅಫೆಕ್ಟ್ ಆನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇಟ್ ಈಸ್ ಮೇನ್ಲಿ ಅಫೆಕ್ಟೆಡ್ ಆನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ನಮ್ಮ ಬ್ರೈನ್ ಡೈರೆಕ್ಟ್ ಆಗಿ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್, ಆ ಅಫೆಕ್ಟ್ ಮಾಡ್ತಿದೆ ಅಂದ್ರೆ ನಮಗೆ ಫೀಲಿಂಗ್ ಯಾವ ತರ ಆಗುತ್ತಪ್ಪ, ನಾವೊಂದು ಚಾಕ್ಲೇಟ್ ತಿಂದಾಗ ಫೀಲಿಂಗ್ ಏನಾಗುತ್ತೆ, ಫೀಲಿಂಗ್ ಹ್ಯಾಪಿನೆಸ್ ಆಗುತ್ತೆ, ಖುಷಿ ಅನ್ಸುತ್ತೆ. ಆ ಚಾಕ್ಲೇಟ್ ಒಳಗಿರೋ ಕಂಟೆಂಟ್ ಯಾವ್ದಂದ್ರೆ ಕೋಕಾ ಕೊಕೈನ್ ಅಂತ ಹೇಳ್ತೀವಿ. ಆ ಫೀಲಿಂಗ್ ಆಗ್ತಿದೆ ಅಂದ್ರೆ ನಮಗೆ ಅದಕ್ಕೆ ಏನಂತಂದ್ರೆ ಯುಫೋರಿಯಾ. ವೆರಿ ಇಂಪಾರ್ಟೆಂಟ್, ಯುಫೋರಿಯಾ ಫೀಲಿಂಗ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ. ಯುಫೋರಿಯಾ ಮೀನ್ಸ್ ಫೀಲಿಂಗ್ ಹ್ಯಾಪಿನೆಸ್ ಅಂದ್ರೆ ನಮಗೆ ಖುಷಿ ತಿನ್ಕೊಡುತ್ತೆ.
ನಾವು ಚಾಕ್ಲೇಟ್ ತಿಂದ ತಕ್ಷಣ ಖುಷಿ ಆಗುತ್ತೆ. ಆ ಖುಷಿ ಆಗಕ್ಕೆ ಕಾರಣ ಅಂದ್ರೆ ದಟ್ ಈಸ್ ಕೊಕೈನ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಡ್ರಗ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ದಟ್ ಇಂಟರ್ಫರ್ಸ್ ವಿತ್ ದ ನ್ಯೂರೋ ಟ್ರಾನ್ಸ್ಮಿಟರ್. ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ತರ ಏನ್ ಮಾಡುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ವರ್ಕ್ ಮಾಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೋಪಮೈನ್ ವೆರಿ ಇಂಪಾರ್ಟೆಂಟ್. ನಮ್ಮ ಬ್ರೈನಿಗೆ ಏನ್ ಮಾಡುತ್ತೆ ಇದು ಕೊಕೈನ್ ನ್ಯೂರೋ ಟ್ರಾನ್ಸ್ಮಿಟರ್ ಅಂದ್ರೆ ಟ್ರಾನ್ಸ್ಮಿಟರ್ ಅಂದ್ರೆ ಟ್ರಾನ್ಸ್ ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಪಾಸ್ ಮಾಡುತ್ತೆ. ದಟ್ ಈಸ್ ಎ ಡೋಪಮೈನ್. ಡೋಪಮೈನ್ ಆಗಿ ಇದು ವರ್ಕ್ ಮಾಡುತ್ತೆ. ಎಷ್ಟೋ ಸಲ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಈ ಡೋಪಮೈನ್ ನಾವು ಡ್ರಗ್ ಅನ್ಸ್ಕೊಂತಿನ ಯೂಸ್ ಮಾಡ್ತೀವಿ. ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕೊಕೈನ್. ಅದ್ರ ಜೊತೆಗೆ ನಾವು ಕೆನಾಬಿನಾಯ್ಡ್ಸ್ ನೋಡಿದ್ವಿ. ಅದೇ ತರ ನಾವು ಕೊಕೈನ್ ನೋಡಿದ್ವಿ. ಅದ್ರ ಜೊತೆಗೆ ಬೇರೆ ಪ್ಲಾಂಟ್ ನ ಯಾವ ಯೂಸ್ ಮಾಡ್ತಾರಪ್ಪ ಡ್ರಗ್ಸ್ ಗೆ. ವೆರಿ ಇಂಪಾರ್ಟೆಂಟ್ ಅಟ್ರೋಪಾ ಬೆಲ್ಲಡೋನಾ. ಎಲ್ಲರೂ ನೋಡಿದ್ವಿ ಅಟ್ರೋಪಾ ಬೆಲ್ಲಡೋನಾ ಅಂತ ಕಾಮನ್ ಆಗಿ ವೈಟ್ ಪ್ಲಾಂಟ್. ಆ ಅಟ್ರೋಪಾ ಬೆಲ್ಲಡೋನಾ ವೆರಿ ಇಂಪಾರ್ಟೆಂಟ್. ಅಟ್ರೋಪಾ ಬೆಲ್ಲಡೋನಾ ಯೂಸ್ ಮಾಡ್ತಾರೆ. ಅಂಡ್ ದತೂರಾ, ನಾವು ದತೂರಾ ಎಲ್ಲರೂ ನೋಡಿದ್ವಿ. ಕೊಳವೆ ಹೂವು ಅಂತ ಹೇಳ್ತೀವಿ. ವೈಟ್ ಕಲರ್ ಫ್ಲವರ್ ಬಿಡುತ್ತಲ್ಲ ದಟ್ ಈಸ್ ದತೂರಾ ಅಂತ ಹೇಳ್ತೀವಿ. ಆ ಕೊಳವೆ ಹೂವಿನ ಸಮೇತ ವೆರಿ ಇಂಪಾರ್ಟೆಂಟ್ ದಿ ಐಸೋಲೇಷನ್ ಆಫ್ ಮೆನಿ ಡ್ರಗ್ಸ್. ದಟ್ ಈಸ್ ದತೂರಾ ಇರ್ಬೋದು, ಅಟ್ರೋಪಾ ಬೆಲ್ಲಡೋನಾ. ಸಮ್ ಅದರ್ ಪ್ಲಾಂಟ್ಸ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಆಸ್ ಅ ಡ್ರಗ್ಸ್. ದಟ್ ಈಸ್ ಅಟ್ರೋಪಾ ಬೆಲ್ಲಡೋನಾ ಇರ್ಬೋದು ಮತ್ತೆ ದತೂರಾ ಇರ್ಬೋದು. ಏನಕ್ಕಪ್ಪ ಈ ಡ್ರಗ್ಸ್ ಒಳಗೆ ಏನಿರುತ್ತೆ ವೆರಿ ಇಂಪಾರ್ಟೆಂಟ್ ಬಾರ್ಬರೈಟ್ಸ್. ಬಾರ್ಬಿಟರೈಟ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಕೆಮಿಕಲ್ ಕಾಮನ್ಲಿ ಕಾಲ್ಡ್ ಆಸ್ ಬಾರ್ಬಿಟರೈಟ್ಸ್ ಅಂಡ್ ಆಂಫಿಟಿಅಮೈನ್ಸ್. ಆಂಫಿಟಿಅಮೈನ್ಸ್ ಇರ್ತವೆ. ಬಾರ್ಬರೈಟ್ಸ್ ಮತ್ತೆ ಆಂಫಿಟೈನ್ಸ್ ಅಮೈನ್ಸ್ ಇರ್ತವೆ ಅದರೊಳಗೆ. ಅದು ಏನಕ್ಕಪ್ಪ ವರ್ಕ್ ಮಾಡುತ್ತೆ ವೆರಿ ಇಂಪಾರ್ಟೆಂಟ್. ಈ ಡ್ರಗ್ಸ್ ಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಹ್ಯಾಲ್ಯೂಸಿನೋಜೆನಿಕ್ ಎಫೆಕ್ಟ್ ಅಂದ್ರೆ ಕೆಲವೊಂದ್ಸಲಿ ಅಟ್ರೋಪಾ ಬೆಲ್ಲಡೋನಾ ಏನ್ ಮಾಡ್ತಾರೆ ಎಚ್ಚರ ತಪ್ಸಕ್ ಕೊಡ್ತಾರೆ. ಎಚ್ಚರ ತಪ್ಸಕಂದ್ರೆ ಇನ್ ಟೈಮ್ ಆಫ್ ಸರ್ಜರೀಸ್ ನಮಗೆ ಸರ್ಜರಿ ಮಾಡ್ಬೇಕಾದ್ರೆ ಕೆಲವೊಂದು ಮಾರ್ಫಿನ್ ಡ್ರಗ್ ಕೊಡ್ತಾರೆ, ಕೆಲವೊಂದು ಕೋಡಿನ್ ಡ್ರಗ್ಸ್ ಕೊಡ್ತಾರೆ. ಆ ಮಾರ್ಫಿನ್ ಕೋಡಿನ್ ಡ್ರಗ್ಸ್ ಗಳು ಮತ್ತೆ ಈ ತರ ಡ್ರಗ್ಸ್ ಕೊಟ್ಟಾಗ ಏನಾಗುತ್ತೆ ಸರ್ಟನ್ ಟೈಮ್ ಏನಾಗುತ್ತೆ ನಮಗೆ ಬಾಡಿ ಕಾನ್ಶಿಯಸ್ ಇರಲ್ಲ. ಅಟ್ ದಿ ಟೈಮ್ ಆಫ್ ಸರ್ಜರಿ ಟೈಮ್ ಅಲ್ಲಿ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಅನಸರ್ಜೆಟಿಕ್ ಎಫೆಕ್ಟ್ ಅಂದ್ರೆ ಈಗ ಅಟ್ ದಿ ಟೈಮ್ ಆಫ್ ಮಾರ್ಫಿನ್ ಕೊಡ್ತಾರೆ. ಸರ್ಜರಿ ಆದ್ಮೇಲೆ ಸರ್ಜರಿ ಮಾಡ್ಬೇಕಾದ್ರೆ ಮಾರ್ಫಿನ್ ಇಂಜೆಕ್ಟ್ ಮಾಡ್ತಾರೆ. ಅದೇ ತರ ಹ್ಯಾಲ್ಯೂಸಿನೋಜೆನಿಕ್ ಎಫೆಕ್ಟ್ ಅಂದ್ರೆ ಎಚ್ಚರ ತಪ್ಪಿಸೋದು ಸಮೇತ ಅವರ ಎಚ್ಚರ ಇಲ್ಲದೆ ಮಾಡೋದು ಸಮೇತ ಕೆಲವೊಂದು ಡ್ರಗ್ಸ್ ನ ಐಸೋಲೇಟ್ ಮಾಡ್ತೇವೆ. ಹ್ಯಾಲ್ಯೂಸಿನೋಜೆನಿಕ್ ಅಂದ್ರೆ ಬ್ರಹ್ಮಾಲೋಕ ಅಂತ ಸಮೇತ ಇಲ್ಲಿ ಕರಿತೀವಿ. ವೆರಿ ಇಂಪಾರ್ಟೆಂಟ್ LSD ಅಂತ ಕೇಳ್ತಾರೆ 1 ಮಾರ್ಕಿಗೆ. ವೆರಿ ಇಂಪಾರ್ಟೆಂಟ್ ಲೈಸರ್ಜಿಕ್ ಆಸಿಡ್ ಡೈಇಥೈಲಮೈಡ್ಸ್. ವೆರಿ ಇಂಪಾರ್ಟೆಂಟ್. LSD means lysergic acid diethylamide. ನೆನಪಿಟ್ಕೊಳ್ಳ್ರಿ LSD ಅಂದ್ರೆ lysergic acid diethylamide. lysergic acid diethylamide ಅಂತ ಹೇಳ್ತೀವಿ. ದಟ್ ಈಸ್ LSD ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಈ LSD ನ ಎಲ್ಲಿಂದ ಐಸೋಲೇಷನ್ ಮಾಡ್ತೀವಪ್ಪ ವೆರಿ ಇಂಪಾರ್ಟೆಂಟ್. LSD ಆರ್ ಐಸೋಲೇಟೆಡ್ ಫ್ರಮ್ ದಿ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಫಂಗೈ ಅಂತ ಹೇಳ್ತೀವಿ. ನಾವು ಹೇಳಿದ್ವಿ ಮೆನಿ ಆಫ್ ದಿ ಡ್ರಗ್ಸ್ ದೇ ಆರ್ ಐಸೋಲೇಟೆಡ್ ಫ್ರಮ್ ದಿ ಪ್ಲಾಂಟ್ ಇರ್ಬೋದು ಅಂಡ್ ಸಮ್ ಆಫ್ ದಿ ಫಂಗೈ ಗ್ರೂಪ್ಸ್ ಅಂತ ಹೇಳಿದ್ವಿ. ಅದೇ ತರ ಇಲ್ಲಿ LSD ನ ಎಲ್ಲಿ ಐಸೋಲೇಷನ್ ಮಾಡ್ತೀವಪ್ಪ LSD ನ ಎಲ್ಲಿ ತಗೊಂತೀವಿ ಅಂದ್ರೆ ವೆರಿ ಇಂಪಾರ್ಟೆಂಟ್. LSD is isolated or extracted from a fungi or commonly called as Calycops purpura. Very important. Calycops purpura ಅಂತ ಹೇಳ್ತೀವಿ. Calycops purpura ಅಂತ ಹೇಳ್ತೀವಿ. ಆ ಫಂಗೈ ಇಂದ ಏನ್ ಮಾಡ್ತೀವಿ ಅಂದ್ರೆ ಏನೇನ್ ಮಾಡ್ತೀವಿ LSD ನ ಯೂಸ್ ಮಾಡ್ತೀವಿ. Calycops purpura ಅಂತ ಪ್ಲಾಂಟ್ ಇಂದ ಏನ್ ಮಾಡ್ತೀವಿ LSD ನ ಐಸೋಲೇಷನ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಈ LSD ನ ಯಾರಿಗೆ ಕೊಡ್ತೀವಪ್ಪ LSD ನ ಡ್ರಗ್ ನ ಯಾರಿಗೆ ಕೊಡ್ತಾರೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಇಲ್ನೆಸ್. ಕೆಲವೊಬ್ಬರಿಗೆ ಏನ್ ಮಾಡುತ್ತೆ ಮೆಂಟಲ್ ಇಲ್ನೆಸ್ ಅಂದ್ರೆ ಅವರ ಮೆಂಟಲ್ ಸ್ಟ್ರೆಸ್ ಕಂಡೀಷನ್ ಬಹಳ ಇರುತ್ತೆ. ಎಕ್ಸಾಂಪಲ್ ಈಗ ಬಹಳ ಏನಾದ್ರು ಚಿಂತೆ ಮಾಡ್ತಾನೆ ಇರ್ತೀವಿ. ಆ ಚಿಂತೆ ಮಾಡ್ತಿರೋ ಟೈಮಲ್ಲಿ ನಮ್ಗೆ ಏನ್ ಮಾಡುತ್ತೆ ನೈಟ್ ಟೈಮ್ ನಿದ್ದೆ ಬರಲ್ಲ. ಬಹಳ ಚಿಂತೆ ಮಾಡ್ತಿರ್ತೀವಿ ಅವಾಗ ನಿದ್ದೆಗಳು ಬರಲ್ಲ. ಕೆಲವೊಬ್ರು ಯಾವ್ದೋ ಓವರ್ ಥಿಂಕ್ ಮಾಡಿ ಏನ್ ಮಾಡ್ತಾವ ಮೈಂಡ್ ಡಿಪ್ರೆಷನ್ ಹೋಗ್ತಿರುತ್ತೆ. ಅಂದ್ರೆ ಮೆಂಟಲ್ ಕಂಡೀಷನ್ ಸರಿ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಪೇಷಂಟ್ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಡಿಪ್ರೆಷನ್ ಹೋಗುತ್ತಲ್ಲ ಅವ್ರಿಗೂ ಸಮೇತ LSD ಡ್ರಗ್ಸ್ ನ ಕೊಡ್ತಾರೆ. ಅನೈಸಮಿಯಾ ಅಂದ್ರೆ ನೈಟ್ ಟೈಮ್ ನಿದ್ದೆ ಬರ್ತಿರಲ್ಲ, ಅದಕ್ಕೆ ಅನೈಸಮಿಯಾ ಅಂತ ಹೇಳ್ತೀವಿ. ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಅದಕ್ಕೆ ಅನೈಸಮಿಯಾ ಅಂತ ಹೇಳ್ತೀವಿ. ನಿದ್ದೆ ಬರಲ್ಲ ಅದಕ್ಕೆ ಏನ್ ಮಾಡ್ತಾರೆ ಈ ಅನೈಸಮಿಯಾ ಪೇಷಂಟ್ ಗಳು ಸಮೇತ Calycops
ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಿರುವಂತ ಡ್ರಗ್ ದಟ್ ಈಸ್ LSD ಏನ್ ಮಾಡ್ತಾರೆ ಅಂದ್ರೆ ಮೆಂಟಲ್ ಇಲ್ನೆಸ್ ಪೇಷಂಟ್ ಲೈಕ್ ಡಿಪ್ರೆಷನ್ ಪೇಷಂಟ್ ಇರ್ಬೋದು, ಅದೇ ತರ ಅನೈಸಿಮಿಯಾ ಪೇಷಂಟ್ ಗೆ ಸಮೇತ ಏನ್ ಮಾಡ್ತಾರೆ ಈ ಡ್ರಗ್ ನ ಕೊಡ್ತಾರೆ. ಆ ಡ್ರಗ್ ಕೊಟ್ಟಾಗ ಏನಪ್ಪಾ ಆಗುತ್ತೆ, ಇಟ್ ಈಸ್ ಬೀಯಿಂಗ್ ಅಫೆಕ್ಟೆಡ್ ಅವರ್ ಬ್ರೈನ್, ನಮ್ಮ ಬ್ರೈನ್ ಗೆ ಅಫೆಕ್ಟ್ ಮಾಡುತ್ತೆ. ಅವನಿಗೆ ನಿದ್ದೆ ಬರ್ದಿದ್ರೆ ಸಮೇತ ಇದು ಕೊಟ್ಟರೆ ಏನ್ ಮಾಡುತ್ತೆ, ಇಟ್ ಇಂಡ್ಯೂಸಸ್ ಸ್ಲೀಪ್ನೆಸ್. ವೆರಿ ಇಂಪಾರ್ಟೆಂಟ್. LSD ಏನ್ ಮಾಡುತ್ತೆ, ಇಂಡ್ಯೂಸಸ್ ಸ್ಲೀಪ್ನೆಸ್. ಸ್ಲೀಪ್ನೆಸ್ ಅಂದ್ರೆ ನನಗೆ ನಿದ್ದೆ ಬರಂಗ್ ಮಾಡುತ್ತೆ, ನಿದ್ದೆ ಬರ್ದಿದ್ರೆ ನನಗೆ ನಿದ್ದೆ ಬರಂಗ್ ಮಾಡುತ್ತೆ. ದಟ್ ಈಸ್ ದ ಡ್ರಗ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವೆಲ್ಲ ಇಷ್ಟು ಕಾಮನ್ ಆಗಿ ಡ್ರಗ್ಸ್ ಗಳನ್ನ ನೋಡಿದ್ವಿ. ಅದೇ ತರ ಸ್ಪೋರ್ಟ್ಸ್ ಪರ್ಸನ್ಸ್ ಯಾವ ತರ ಡ್ರಗ್ಸ್ ತಗೊಂತಾರೆ, ಆ ಸ್ಪೋರ್ಟ್ಸ್ ಪರ್ಸನ್ ಡ್ರಗ್ ಗಳು ಯಾವಪ್ಪ? ವೆರಿ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಪರ್ಸನ್ಸ್ ಟೇಕ್ ಡ್ರಗ್ಸ್ ದಟ್ ಈಸ್ ಕಾಲ್ಡ್ ಆಸ್ ಅನಾಬಾಲಿಕ್ ಸ್ಟೆರಾಯ್ಡ್ಸ್. ಅಂದ್ರೆ ಕೆಟಾಬಾಲಿಕ್ ಅಂದ್ರೆ ಫಂಕ್ಷನ್ ಮಾಡುತ್ತೆ, ಅಂದ್ರೆ ತನ್ನ ಕೆಮಿಕಲ್ ರಿಯಾಕ್ಷನ್ ಜಾಸ್ತಿ ಮಾಡುತ್ತೆ. ಅನಾಬಾಲಿಕ್ ಪ್ರೋಸೆಸ್ ಅಂದ್ರೆ ಉಲ್ಟಾ ರಿವರ್ಸ್ ಪ್ರೋಸೆಸ್ ಅಲ್ಲಿ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ಇಂಡ್ಯೂಸಸ್ ನೆಕ್ಸ್ಟ್ ಸೈಕಲ್ಸ್ ಇಂಡ್ಯೂಸಸ್ ಏನ್ ಮಾಡುತ್ತೆ, ಪರ್ಫಾರ್ಮೆನ್ಸ್ ಇರ್ಬೋದು, ಮತ್ತೆ ಮಸ್ಕ್ಯುಲರ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡೋದ್ರೆ. ಕೆಟಾಬಾಲಿಕ್ ಅಂದ್ರೆ ಎನರ್ಜಿನ ಕನ್ಸ್ಯೂಮ್ ಬ್ರೇಕ್ ಡೌನ್ ಮಾಡುತ್ತೆ. ಅನಾಬಾಲಿಕ್ ಅಂದ್ರೆ ರಿಡ್ಯೂಸ್ ಎನರ್ಜಿಸ್ ಕೊಡುತ್ತಲ್ಲ ಆ ಕಂಡೀಷನ್. ಯಾವಪ್ಪ ಡ್ರಗ್ಸ್? ಡೈಯೂರೆಟಿಕ್ಸ್ ಡ್ರಗ್ಸ್. ವೆರಿ ಇಂಪಾರ್ಟೆಂಟ್. ಡೈಯೂರೆಟಿಕ್ಸ್ ಅಂದ್ರೆ many of the sports persons are abused by diuretics. Diuretic drugs ಗೆ ಅವರು ಅಬ್ಯೂಸ್ ಆಗಿರ್ತಾರೆ. ಸಮ್ ಆಫ್ ದಿ ಹಾರ್ಮೋನ್ಸ್, ಈಗ ಎಲ್ಲರೂ ಕೇಳ್ತೀವಿ ಸ್ಪೋರ್ಟ್ಸ್ ಪರ್ಸನ್ಸ್ ಆರ್ ಅಡಿಕ್ಟೆಡ್ ಫಾರ್ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸಮ್ ಆಫ್ ದಿ ಹಾರ್ಮೋನ್ಸ್ ಏನ್ ಮಾಡ್ತಾರೆ, ಇಂಡ್ಯೂಸ್ ಮಾಡ್ಕೊಂತಾರೆ. ಯಾಕಂದ್ರೆ ಮಸ್ಕ್ಯುಲರ್ ಸ್ಟ್ರೆಂತ್ ಅಂದ್ರೆ ತಮ್ಮ ಬಾಡಿ ಸ್ಟ್ರೆಚಸ್ ಇರ್ಬೋದು, ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಅದು ಟ್ಯಾಬ್ಲೆಟ್ಸ್ ಮುಖಾಂತರ ತಗೊಂತಿರ್ತಾರೆ. ಕೆಲವೊಂದು ಇಂಜೆಕ್ಷನ್ಸ್ ಮುಖಾಂತರ ಏನ್ ಮಾಡ್ತಾರೆ, ಆಂಟಿ ಸ್ಟೆರಾಯ್ಡ್ಸ್ ಅಂತ ತಗೊಂತಿರ್ತಾರೆ. ಅವಾಗ ಏನಾಗುತ್ತೆ, ಅವರ ಮಸ್ಕ್ಯುಲರ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಅವ್ರ ಪರ್ಫಾರ್ಮೆನ್ಸ್ ಸಹಿತ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸಮ್ ಆಫ್ ದಿ ನಾರ್ಕೋಟಿಕ್ ಡ್ರಗ್ಸ್ ಸಮೇತ ಅವರು ಅಡಿಕ್ಟ್ ಆಗಿರ್ತಾರೆ. ಆ ನಾರ್ಕೋಟಿಕ್ ಡ್ರಗ್ ಅಡಿಕ್ಟ್ ಆದ ಸಮೇತ ಎಕ್ಸಾಂಪಲ್ ಗಾಂಜಾ ಇರ್ಬೋದು, ಚರಾಸ್ ಇರ್ಬೋದು, ಮರಿಜುನಾ ಇರ್ಬೋದು, ಸಮ್ ಆಫ್ ದಿ ಸ್ಟೆರಾಯ್ಡ್ಸ್ ಲೈಕ್ ಕ್ಯಾನಬಿನಾಯ್ಡ್ಸ್ ಇರ್ಬೋದು, ಆಮೇಲೆ ಡೋಪಮೈನ್ಸ್ ಇರ್ಬೋದು, ಕೊಕಾ ಇರ್ಬೋದು, ಇಂಥ ಡ್ರಗ್ಗಳು ಸಮೇತ ಅವರು ಅಡಿಕ್ಟ್ ಆಗಿರ್ತಾರೆ. ದಟ್ ಈಸ್ ಸಮ್ ಆಫ್ ದಿ ನಾರ್ಕೋಟಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಇನ್ಕ್ರೀಸ್ ಮಾಡುತ್ತೆ, ಯಾಕೆ ಸ್ಪೋರ್ಟ್ಸ್ ಪರ್ಸನ್ ಟೇಕ್ ಡ್ರಗ್ಸ್ ಅಂದ್ರೆ ಟು ಇನ್ಕ್ರೀಸಸ್ ದಿ ಮಸ್ಕ್ಯುಲರ್ ಸ್ಟ್ರೆಂತ್. ಅಂದ್ರೆ ಅವರ ಮಸ್ಕ್ಯುಲರ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಸ್ಪೋರ್ಟ್ಸ್ ಪರ್ಸನ್ಸ್ ಏನ್ ಮಾಡ್ತಾರೆ, ಡ್ರಗ್ಸ್ ನ ಕನ್ಸಂಪ್ಷನ್ ಮಾಡ್ತಾರೆ. ಅಂಡ್ ಆಲ್ಸೋ ಇನ್ಕ್ರೀಸಸ್ ದಿ ಪರ್ಫಾರ್ಮೆನ್ಸ್, ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡೋಕ್ಕೂ ಸಮೇತ ಡ್ರಗ್ಸ್ ಗಳನ್ನ ತಗೊಂತಾರೆ. ನೆಕ್ಸ್ಟ್ ವಾಟ್ ಆರ್ ದಿ ಸೈಡ್ ಎಫೆಕ್ಟ್ಸ್, ಅಂದ್ರೆ ಯಾವುದೇ ಸ್ಪೋರ್ಟ್ಸ್ ಪರ್ಸನ್ಸ್ ಡ್ರಗ್ಸ್ ತಗೊಂತಿದಾರೆ ಅಂದ್ರೆ ಸೈಡ್ ಎಫೆಕ್ಟ್ ಏನಿದೆ, ಮೇಲಿಗಾದ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ, ಫಿಮೇಲ್ ಗಾದ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್. ಫಿಮೇಲ್ ಆದ್ರೆ ಏನಾಗುತ್ತೆ ಅಂದ್ರೆ ಮ್ಯಾಸ್ಕ್ಯುಲೈಸೇಷನ್ ಅಂತ ಹೇಳ್ತೀವಿ. ಮ್ಯಾಸ್ಕ್ಯುಲೈಸೇಷನ್ ಅಂದ್ರೆ ಏನಂದ್ರೆ ಏನ್ ಮ್ಯಾಸ್ಕ್ಯುಲೈಸೇಷನ್ ಅಂದ್ರೆ ಫೀಚರ್ಸ್ ಆಫ್ ಮ್ಯಾನ್ ಅಂತ. ವೆರಿ ಇಂಪಾರ್ಟೆಂಟ್. ಮ್ಯಾಸ್ಕ್ಯುಲೈಸೇಷನ್ ಅಂದ್ರೆ ಏನಂದ್ರೆ ಫೀಚರ್ಸ್ ಆಫ್ ಮ್ಯಾನ್. ಅಂದ್ರೆ ಈಗ ಫಿಮೇಲ್ ಡ್ರೆಸ್ ಅಂದ್ರೆ ಫೀಚರ್ಸ್ ಆಫ್ ಮ್ಯಾನ್ ಅಂದ್ರೆ ಮ್ಯಾನ್ ತರ ಕಾಣುತ್ತೆ, ಅಂದ್ರೆ ಫಿಸಿಕಲ್ ಫೀಚರ್ಸ್ ಮ್ಯಾನ್ ತರ ಕಾಣುತ್ತೆ. ಯಾಕಂದ್ರೆ ಡ್ರಗ್ಸ್ ನ ಜಾಸ್ತಿ ತಗೊಂಡಂಗಿಲ್ಲ ಅಂತಂದ್ರೆ ಮೆನಿಸ್ಟ್ರಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಅವ್ರ ಪರ್ಫಾರ್ಮೆನ್ಸ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅವ್ರು ಫಿಮೇಲ್ ಆಗಿದ್ರು ಇಟ್ ಲುಕ್ ಲೈಕ್ ಮ್ಯಾನ್, ಅಂದ್ರೆ ಮೇಲ್ ಆಗಿ ಕಾಣ್ತಾರೆ. ದಟ್ ಈಸ್ ಎ ಫೀಚರ್ಸ್ ಆಫ್ ಮೇಲ್ ಅಂತ ಹೇಳ್ತೀವಿ, ಫೀಚರ್ಸ್ ಆಫ್ ಮ್ಯಾನ್ ಅಂತ ಹೇಳ್ತೀವಿ. ದಟ್ ಈಸ್ ಮ್ಯಾಸ್ಕ್ಯುಲೈಸೇಷನ್ ಅಂತ ಹೇಳ್ತೀವಿ. ಅದೇ ಮೇಲ್ ಒಳಗೆ ಏನಾಗುತ್ತಪ್ಪ, ಮೇಲ್ ಒಳಗೆ ಡ್ರಗ್ಸ್ ತಗೊಂಡ್ರೆ ಏನಾಗುತ್ತೆ, ಟು ಇನ್ಕ್ರೀಸ್ ಅಗ್ರೆಸಿವ್ನೆಸ್. ಅಂದ್ರೆ ಯಾವುದೇ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಡ್ರಗ್ ನ ಅಡಿಕ್ಟ್ ಆಗಿದ್ದಾನೆ, ಯಾವುದೇ ಸ್ಪೋರ್ಟ್ಸ್ ಪರ್ಸನ್ ಒಬ್ಬ ಡ್ರಗ್ ಗೆ ಅಬ್ಯೂಸ್ ಆಗಿದ್ದಾನೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ದೇ ಇನ್ಕ್ರೀಸ್ ಅಗ್ರೆಸಿವ್ನೆಸ್. ಅಂದ್ರೆ ಒಂದು ಸಿಟ್ಟು, ಕೋಪ ಇನ್ನೊಂದು ಸಹಿತ ಜಾಸ್ತಿ ಆಗುತ್ತೆ. ದಟ್ ಈಸ್ ಇನ್ಕ್ರೀಸ್ ದಿ ಅಗ್ರೆಸಿವ್ನೆಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬೋತ್ ಮೇಲ್ ಆಗಲಿ ಫಿಮೇಲ್ ಆಗಲಿ ಮೂಡ್ ಸ್ವಿಂಗ್. ಅಂದ್ರೆ ಅವ್ರು ಯಾವುದೇ ಪರ್ಸನ್ ಡ್ರಗ್ ತಗೊಂಡಿದ್ದಾನಂದ್ರೆ ಅವ್ನ ಮೂಡ್ ಸ್ವಿಂಗ್ ಅಂತ ಹೇಳ್ತಂದ್ರೆ ಗಾಳಿಯಲ್ಲಿ ತೇಲ್ತರ ಆಗುತ್ತೆ, ಫೀಲಿಂಗ್ ಹ್ಯಾಪಿನೆಸ್ ಆಗುತ್ತೆ, ಫೀಲಿಂಗ್ ಬೇರೆ ಲೋಕಕ್ಕೆ ಹೋಗಿನ ತರ ಅವ್ನಿಗೆ ಏನಂತೆ ಸ್ವಿಂಗ್, ಅಂದ್ರೆ ಅವ್ನು ತೇಲ್ತಿರ್ತಾನೆ, ಗಾಳಿಯಲ್ಲಿ ತೇಲುವಾಗೆ ಆಗ್ತಿರುತ್ತೆ. ವೆರಿ ಇಂಪಾರ್ಟೆಂಟ್. ಮತ್ತೆ ಫಿಮೇಲ್ ಒಳಗೆ ಡ್ರಗ್ಸ್ ಏನಾದ್ರು ಜಾಸ್ತಿ ತಗೊಂಡ್ರೆ ಟು ಇನ್ಕ್ರೀಸ್ ಅಗ್ರೆಸಿವ್ನೆಸ್. ಅಂದ್ರೆ ಮತ್ತೆ ಫಿಮೇಲ್ ಒಳಗೆ ಸಮೇತ ಅಗ್ರೆಸಿವ್ನೆಸ್ ಬಿಹೇವಿಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ದಟ್ ಈಸ್ ಕಂಟ್ರೋಲ್ಲೆಸ್ ಆಗಿ ಸಮೇತ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಮೇಲ್ ಒಳಗೆ ಏನಪ್ಪ ಆಗುತ್ತೆ, ಡ್ರಗ್ಸ್ ನ ಜಾಸ್ತಿ ತಗೊಂಡಂಗೆಲ್ಲ ರಿಡ್ಯೂಸ್ ದಿ ಸೈಜ್ ಆಫ್
ಟೆಸ್ಟಿಸ್. ವೆರಿ ಇಂಪಾರ್ಟೆಂಟ್. ಮೇಲೊಳಗೆ ಏನಾಗುತ್ತೆ ನಾವು ಡ್ರಗ್ಸ್ ನ ಜಾಸ್ತಿ ತಗೊಂಡಾಗ ಏನಾಗುತ್ತೆ ಟು ರಿಡ್ಯೂಸ್ ದಿ ಸೈಜ್ ಆಫ್ ಟೆಸ್ಟಿಸ್. ಟೆಸ್ಟಿಸ್ ಸೈಜ್ ಏನಾಗುತ್ತೆ ರಿಡ್ಯೂಸ್ ಆಗುತ್ತಾ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಫೀಮೇಲ್ ಒಳಗೆ ನಾವು ಜಾಸ್ತಿ ಡ್ರಗ್ಸ್ ಗೆ ಅಡಿಕ್ಟ್ ಆಗಿದ್ರೆ ವೆರಿ ಇಂಪಾರ್ಟೆಂಟ್ ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್. ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಇರ್ರೆಗ್ಯುಲರ್ ಇನ್ ಮೆನ್ಸ್ಟ್ರುಯಲ್ ಸೈಕಲ್ ಅಂದ್ರೆ ಪೀರಿಯಡ್ಸ್ ಟೈಮ್ ಟು ಟೈಮ್ ಆಗಲ್ಲ. ಮಂತ್ಲಿ ಪೀರಿಯಡ್ಸ್ ಕಂಪ್ಲೀಟ್ ಆಗಲ್ಲ. ಯಾಕಂದ್ರೆ ಮೋಸ್ಟ್ ಫೀಮೇಲ್ ಪರ್ಸನ್ ದೇ ಅಡಿಕ್ಟೆಡ್ ಫಾರ್ ಡ್ರಗ್ಸ್. ಆ ಡ್ರಗ್ ಗೆ ಅಡಿಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಮೆನ್ಸ್ಟ್ರುಯಲ್ ಸೈಕಲ್ಸ್ ಕಂಪ್ಲೀಟ್ ಆಗಲ್ಲ, ಪೀರಿಯಡ್ಸ್ ಟೈಮ್ ಟು ಟೈಮ್ ಅಲ್ಲಿ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಅದೇ ಮೇಲೊಳಗಾದ್ರೆ ಏನಾಗುತ್ತಪ್ಪ ವೆರಿ ಇಂಪಾರ್ಟೆಂಟ್ ಡಿಕ್ರೀಸಸ್ ದಿ ಸ್ಪರ್ಮ್ ಪ್ರೊಡಕ್ಷನ್. ಎಷ್ಟೋ ಸರಿ ಏನ್ ಮಾಡ್ತಾರೆ ಮೇಲ್ ಸ್ಪೋರ್ಟ್ಸ್ ಪರ್ಸನ್ ಏನ್ ಮಾಡ್ತಾರೆ ಡ್ರಗ್ ಗೆ ಅಡಿಕ್ಟ್ ಆದಂಗೆಲ್ಲ ಏನ್ ಮಾಡುತ್ತಂದ್ರೆ ದೇ ರಿಡ್ಯೂಸಸ್ ಆರ್ ದೇ ಪ್ರೊಡಕ್ಷನ್ ಆಫ್ ಸ್ಪರ್ಮ್ ರಿಡ್ಯೂಸ್ಡ್. ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ತನ್ನ ರಿಪ್ರೊಡಕ್ಟಿವ್ ಆರ್ಗನ್ ಫಂಕ್ಷನ್ ಕಳ್ಕಂತಾರೆ. ಲಾಸ್ ಆಫ್ ರಿಪ್ರೊಡಕ್ಟಿವ್ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ ಇರ್ಬೋದು ಫಿಮೇಲ್ ಇರ್ಬೋದು. ಬೋತ್ ಮೇಲ್ ಒಳಗೆ ಫಿಮೇಲ್ ಒಳಗೆ ಮೆನ್ಸ್ಟ್ರುಯಲ್ ಸೈಕಲ್ಸ್ ಆಗಲ್ಲ, ಎಗ್ ಪ್ರೊಡಕ್ಷನ್ ಆಗಲ್ಲ, ಆಮೇಲೆ ಫರ್ಟಿಲಿಟಿ ಲಾಸ್ ಆಗುತ್ತೆ. ಅದೇ ಮೇಲ್ ಅಲ್ಲಾದ್ರೆ ಡಿಕ್ರೀಸ್ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ ಸಮೇತ ಸ್ಪರ್ಮಟೋಜೆನೆಸಿಸ್ ಆಗಲ್ಲ, ಆಮೇಲೆ ಫರ್ಟಿಲೈಸೇಷನ್ ಆಗಲ್ಲ, ಝೈಗೋಟ್ ಫಾರ್ಮೇಷನ್ ಆಗಲ್ಲ, ಯಾವುದೇ ತರ ಡೆವಲಪ್ಮೆಂಟ್ ಸ್ಟೇಜಸ್ ಅಂದ್ರೆ ದೇ ಲಾಸ್ ಆಫ್ ರಿಪ್ರೊಡಕ್ಟಿವ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಬೋತ್ ಮೇಲ್ ಆರ್ ಫಿಮೇಲ್ ದೇ ಆರ್ ಮೋರ್ ಅಡಿಕ್ಟೆಡ್ ಫಾರ್ ಡ್ರಗ್ಸ್. ದಟ್ ಈಸ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ದಟ್ ಈಸ್ ಎ ಮೇಜರ್ ಅಫೆಕ್ಟ್ ಬಿಟ್ವೀನ್ ದಿ ಮೇಲ್ ಅಂಡ್ ಫಿಮೇಲ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಲ್ಕೋಹಾಲಿಸಮ್. ಆಲ್ಕೋಹಾಲಿಸಮ್ ಅಂದ್ರೆ ಏನಪ್ಪ, ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ? ಆಲ್ಕೋಹಾಲಿಸಮ್ ಅಂದ್ರೆ ಎಕ್ಸೆಸಿವ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್. ನಾವು ಆಲ್ಕೋಹಾಲ್ ನ ಜಾಸ್ತಿ ತಗೊಂಡಂಗೆಲ್ಲ ಏನ್ ಮಾಡುತ್ತೆ ನಮ್ಮ ಬಾಡಿಗೆ ಎಫೆಕ್ಟ್ ಮಾಡುತ್ತೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತಲ್ಲ ದಟ್ ಈಸ್ ಆಲ್ಕೋಹಾಲಿಸಮ್. ಎಕ್ಸೆಸಿವ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ದಟ್ ಈಸ್ ಕಾಲ್ಡ್ ಆಸ್ ಆಲ್ಕೋಹಾಲಿಸಮ್. ಎಕ್ಸೆಸಿವ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ದಟ್ ಈಸ್ ಕಾಲ್ಡ್ ಆಸ್ ಆಲ್ಕೋಹಾಲಿಸಮ್ ಅಂತ ಸಮೇತ ಇದಕ್ಕೆ ಕರೀತೀವಿ. ಸೈಡ್ ಎಫೆಕ್ಟ್ ಏನಪ್ಪ? ಎಫೆಕ್ಟ್ ಏನಾಗುತ್ತೆ? ನಾವು ಆಲ್ಕೋಹಾಲ್ ನ ಬಹಳ ತಗೊಂಡಂಗೆಲ್ಲ ಎಫೆಕ್ಟ್ ಏನಪ್ಪ ಆಗುತ್ತೆ? ವೆರಿ ಇಂಪಾರ್ಟೆಂಟ್ ಟು ಡ್ಯಾಮೇಜ್ ಲಿವರ್. ಫಸ್ಟ್ ಸಿಂಪ್ಟಮ್, ಫಾರ್ಮೋಸ್ಟ್ ಸಿಂಪ್ಟಮ್ ಅಂದ್ರೆ ಅವನು ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಿದ್ದಾನೆ, ಡೈಲಿ ಆಲ್ಕೋಹಾಲ್ ತಗೊಳ್ಳೋದು ಜಾಸ್ತಿ ಆಗ್ತಿದೆ ಅಂದ್ರೆ ಫಸ್ಟ್ ಡ್ಯಾಮೇಜ್ ಆಗದೆ ಅಂದ್ರೆ ಲಿವರ್ ಡ್ಯಾಮೇಜ್ ಆಯ್ತಂದ್ರೆ ಅಲ್ಲಿಂದ ಪ್ರಾಬ್ಲಮ್ಯಾಟಿಕ್ ಸ್ಟಾರ್ಟ್ ಆಗುತ್ತೆ. ಲಿವರ್ ಡ್ಯಾಮೇಜ್ ಆಯ್ತಂದ್ರೆ ನೆಕ್ಸ್ಟ್ ಅಬ್ನಾರ್ಮಾಲಿಟಿಗಳು ಸ್ಟಾರ್ಟ್ ಆಗ್ತಂತ ಬರ್ತವೆ. ನೆಕ್ಸ್ಟ್ ಡ್ಯಾಮೇಜ್ ಟು ನರ್ವಸ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್. ಲಿವರ್ ಡ್ಯಾಮೇಜ್ ಆಗುತ್ತೆ ಸ್ಟಾರ್ಟಿಂಗ್, ನೋಡ್ಕೊಳ್ಳಿಲ್ಲ, ಅದೇ ಕನ್ಸಂಪ್ಷನ್ ಜಾಸ್ತಿ ಮಾಡ್ದ ಅಂದ್ರೆ ನರ್ವಸ್ ಸಿಸ್ಟಮ್ ಸಮೇತ ನರ್ವ್ ಡ್ಯಾಮೇಜ್ ಆಗ್ತವೆ. ಆ ನರ್ವ್ ಡ್ಯಾಮೇಜ್ ಆಗೋದಕ್ಕೆ ಏನಾಯ್ತು ಅಂದ್ರೆ ನ್ಯೂರಾಟಿಸ್ ಅಂತ ಹೇಳ್ತೀವಿ. ನ್ಯೂರಾಟಿಸ್ ಅಂದ್ರೆ ಏನಪ್ಪಾ ಅಂದ್ರೆ ಲಾಸ್ ಆಫ್ ಮೆಮೊರಿ. ಜಾಸ್ತಿ ಕುಡಿತಾನೆ ಅಂದ್ರೆ ಏನ್ ಮಾಡುತ್ತೆ ನ್ಯೂರಾಟಿಸ್ ಆಗುತ್ತೆ. ನ್ಯೂರಾಟಿಸ್ ಮೀನ್ಸ್ ದಿ ಲಾಸ್ ಆಫ್ ಮೆಮೊರಿ. ಅವನಿಗೇನು ನೆನಪಿರಲ್ಲ, ಅದಕ್ಕೆ ಕುಡಿದಾಗ ಸತ್ಯ ಹೇಳ್ತಾನೆ ಅಂತಾನೆ, ಬೆಳಗ್ಗೆ ಕೇಳಿರೋನಿಗೆ ಏನು ನೆನಪಿರಲ್ಲ. ದಟ್ ಈಸ್ ನ್ಯೂರಾಟಿಸ್ ಅಂತ ಹೇಳ್ತಾರೆ. ಕುಡಿದಾಗೆಲ್ಲ ಸತ್ಯ ಹೇಳ್ತಾನೆ, ಬೆಳಗ್ಗೆ ಕೇಳಿರೋನಿಗೆ ಮರ್ತೋಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ನ್ಯೂರಾಟಿಸ್. ದಿ ಲಾಸ್ ಆಫ್ ಮೆಮೊರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನ್ ಮಾಡುತ್ತೆ, ಎಲ್ಲಾ ತರ ಲಿವರ್ ಡ್ಯಾಮೇಜ್ ಆಗ್ತಂದ್ರೆ ಏನಾಗುತ್ತೆ, ಸರಿಯಾಗಿ ಬ್ಲಡ್ ಪ್ಯೂರಿಫಿಕೇಶನ್ ಆಗಲ್ಲ, ಬ್ಲಡ್ ಸರಿಯಾಗಿ ಅಂದ್ರೆ ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟ್ ಆಗಬೇಕಲ್ಲ ಟ್ರಾನ್ಸ್ಪೋರ್ಟ್ ಆಗಲ್ಲ. ಅವಾಗ ಏನಾಗುತ್ತೆ ಇಟ್ ಲೀಡ್ಸ್ ಟು ಕಿಡ್ನಿ ಫೇಲ್ಯೂರ್. ಅವಾಗ ಏನಾಗುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಕಿಡ್ನಿ ಏನಾದ್ರು ಫೇಲ್ಯೂರ್ ಅಂತಂದ್ರೆ ಫಿಲ್ಟ್ರೇಷನ್ ಆಗಲ್ಲ, ಬ್ಲಡ್ ಪ್ಯೂರಿಫಿಕೇಶನ್ ಆಗಲ್ಲ. ಆ ಬ್ಲಡ್ ಪ್ಯೂರಿಫಿಕೇಶನ್ ಆಗಿಲ್ಲ ಅಂದ್ರೆ ಮೇಜರ್ ಎಫೆಕ್ಟ್ ಟು ಅವರ್ ಬಾಡಿ. ನಮ್ಮ ಬಾಡಿಗೆ ಏನ್ ಮಾಡುತ್ತೆ ಮೇಜರ್ ಎಫೆಕ್ಟ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಅದೇ ಫೀಮೇಲ್ ಏನಾರ ಆಲ್ಕೋಹಾಲ್ ಕನ್ಸಂಪ್ಷನ್ ಸ್ಟಾರ್ಟ್ ಮಾಡಿದ್ರೆ, ಫೀಮೇಲ್ ಏನಾರ ಇನ್ ಕೇಸ್ ಪ್ರೆಗ್ನೆನ್ಸಿ ಇದ್ದಾಗ, ವೆರಿ ಇಂಪಾರ್ಟೆಂಟ್, ಫೀಮೇಲ್ ಏನಾರ ಪ್ರೆಗ್ನೆನ್ಸಿ ಇದ್ದಾಗ ಆಲ್ಕೋಹಾಲಿಸಮ್ಗೆ ಅಡಿಕ್ಟ್ ಆದ್ರೆ, ಇನ್ ಫೀಮೇಲ್ ದೇ ಆರ್ ಅಡಿಕ್ಟೆಡ್ ಫಾರ್ ಆಲ್ಕೋಹಾಲಿಸಮ್ ಅಟ್ ದಿ ಟೈಮ್ ಆಫ್ ಪ್ರೆಗ್ನೆನ್ಸಿ. ಅವ್ರ ಪ್ರೆಗ್ನೆನ್ಸಿ ಇದ್ದಾಗ ಏನಾರ ಆಲ್ಕೋಹಾಲಿಸಮ್ ಅಡಿಕ್ಟ್ ಆದ್ರೆ ಮೇನ್ ಡ್ಯಾಮೇಜ್ ಟು ಫೀಟಸ್, ಅಂದ್ರೆ ಅವ್ರ ಫೀಟಸ್ ಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಮೆಜಾರಿಟಿ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಆಲ್ಕೋಹಾಲಿಸಮ್ ಅಂಡ್ ಎಫೆಕ್ಟ್. ಆಲ್ಕೋಹಾಲ್ ಹೇಳಿದ್ವಿ. ಅದೇ ತರ ನಾವು ಸ್ಮೋಕಿಂಗ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ರೆ ಏನಪ್ಪಾ ಆಗುತ್ತೆ,
ಈಗ ಯಾವುದೇ ಒಂದು ಪರ್ಸನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು 300-400 ವರ್ಷದಿಂದ ಏನ್ ಮಾಡ್ತೀವಿ ಅಂದ್ರೆ ಈ ಟೊಬ್ಯಾಕೋನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ಋಷಿ ಮುನಿಗಳ ಕಾಲದಿಂದನೂ ಸಮೇತ ನಾವು ಟೊಬ್ಯಾಕೋನ 400 years ಬ್ಯಾಕ್ ಇಂದನೂ ಸಮೇತ ನಾವು ಟಿಲ್ ಟುಡೇ ಟೊಬ್ಯಾಕೋ ಆರ್ ಮೇಜರ್ ಯೂಸ್. ಸ್ಮೋಕಿಂಗ್ ಟೊಬ್ಯಾಕೋನ ಯೂಸ್ ಮಾಡ್ತಾರೆ. ದೇ ಆರ್ ಚೀವ್ಡ್ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಟೊಬ್ಯಾಕೋನ ತಿಂತಾರೆ. ಅಂದ್ರೆ ಅಜ್ಜಿಗಳು ಅವರೆಲ್ಲ ಏನ್ ಮಾಡ್ತಾರೆ ಹೊಗೆ ಸೊಪ್ಪನ್ನ ಹಾಕೊಂಡು ತಿಂತಾರೆ. ಅಂದ್ರೆ 2 ಕೈ ಜೊತೆ ಹಾಕೊಂಡು ತಿಂತಾರೆ. ಕೆಲವರು ಸ್ನಫಿಂಗ್ ಮಾಡ್ಕೊಂತಾರೆ. ಅಂದ್ರೆ ಅದನ್ನೇನ್ ಮಾಡ್ತಾರೆ ಅಂದ್ರೆ ಬರೇ ಪೌಡರ್ ಮಾಡಿ ಅದನ್ನ ಇನೇಲ್ ಮಾಡ್ಕೊಂತಾರೆ. ಸ್ನಫಿಂಗ್ ಅಂದ್ರೆ ಅದು ಪೌಡರ್ ಅಷ್ಟೇ ಇನೇಲೇಷನ್ ಮಾಡ್ಕೊಂತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದಿ ಲಾರ್ಜ್ ಅಮೌಂಟ್ ಆಫ್ ನಿಕೋಟಿನ್. Very important, the tobacco they contain large amount of chemicals are commonly called as nicotine ಅಂತ ಹೇಳ್ತೀವಿ. ನಿಕೋಟಿನ್ ಕೆಮಿಕಲ್ ಇರೋದ್ರಿಂದ ಏನು ಮಾಡುತ್ತೆ ಆ ಟೊಬ್ಯಾಕೋ ತನ್ನ ಕೆಮಿಕಲ್ ಎಫೆಕ್ಟ್ ನ ತೋರಿಸುತ್ತೆ. ವೆರಿ ಇಂಪಾರ್ಟೆಂಟ್, ದಟ್ ಈಸ್ ನಿಕೋಟಿನ್ ಇನ್ಕ್ಲೂಡ್ ದಿ ಆಲ್ಕಲಾಯ್ಡ್. ವೆರಿ ಇಂಪಾರ್ಟೆಂಟ್, ದಟ್ ಈಸ್ ನಿಕೋಟಿನ್ ದಟ್ ಈಸ್ ಆಲ್ಕಲಾಯ್ಡ್ ಆಗಿ ಸಮೇತ ವರ್ಕ್ ಮಾಡುತ್ತೆ. ಇಟ್ ಈಸ್ ಆಲ್ಕಲಾಯ್ಡ್, ಇಟ್ ಸ್ಟಿಮ್ಯುಲೇಟ್ಸ್ ದಿ ಅಡ್ರಿನಲ್ ಗ್ಲ್ಯಾಂಡ್. Adrenal gland to release adrenaline or noradrenaline. Very important, ನಾವು ಯಾವುದೇ ಒಂದು ಟೊಬ್ಯಾಕೋ ಪ್ರಾಡಕ್ಟ್ ತಗೊಂಡ್ರೆ ಅದರೊಳಗೆ ಏನಿರುತ್ತೆ ಕಂಟೆಂಟ್ ನಿಕೋಟಿನ್. ನಿಕೋಟಿನ್ ಇಟ್ ಇಸ್ an alkaloid, it is a chemical substance that contain alkaloid. ಅದೇನ್ ಮಾಡುತ್ತೆ to production of the they are produced of their chemical substance, they are produced or stimulus of adrenal gland. adrenal gland ಏನು ಮಾಡುತ್ತೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಈ ಸ್ಟಿಮ್ಯುಲೇಟ್ ಈಗ ಏನು ಮಾಡುತ್ತೆ ಆಲ್ಕಲಾಯ್ಡ್, ಇಟ್ ಇಸ್ ಸ್ಟಿಮ್ಯುಲಸ್. ಆಲ್ಕಲಾಯ್ಡ್ stimulates adrenal gland for the production of adrenaline or noradrenaline. adrenaline ಮತ್ತೆ noradrenaline ಗೆ ಹೆಲ್ಪ್ ಮಾಡುತ್ತೆ. ಏನ್ ಮಾಡುತ್ತೆ ಟು ಇನ್ಕ್ರೀಸ್ ದಿ ಬ್ಲಡ್ ಸರ್ಕ್ಯುಲೇಷನ್. ವೆರಿ ಇಂಪಾರ್ಟೆಂಟ್. ಏನ್ ಮಾಡುತ್ತೆ ಎಷ್ಟು ಸ್ಮೋಕಿಂಗ್ ಜಾಸ್ತಿ ಮಾಡ್ತಾರೋ, ಎಷ್ಟು ಸ್ಮೋಕಿಂಗ್ ನ ಜಾಸ್ತಿ ಮಾಡ್ತಾರೋ, ಎಷ್ಟು ಟೊಬ್ಯಾಕೋನ ಜಾಸ್ತಿ ತಿಂತಾರೋ, ಇಟ್ ಈಸ್ ಮೇಜರ್ ಎಫೆಕ್ಟ್ ಆನ್ ಬ್ಲಡ್ ಸರ್ಕ್ಯುಲೇಷನ್. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಗೆ ಎಫೆಕ್ಟ್ ಮಾಡುತ್ತೆ. ಆ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಏನಕ್ಕೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್. ವೆರಿ ಇಂಪಾರ್ಟೆಂಟ್, ಈ ಇನ್ಕ್ರೀಸಸ್ ಏನ್ ಮಾಡುತ್ತೆ ನಮ್ಮ ಬಾಡಿ ಒಳಗೆ ಈ ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆ ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗಿದೆ ನಮ್ಮ ಬಾಡಿ ಒಳಗೆ ಏನ್ ಮಾಡುತ್ತೆ ಸಮ್ ಆಫ್ ದಿ ಹಾರ್ಟ್ ಡಿಸೀಸ್ ಅಂದ್ರೆ ಹಾರ್ಟ್ ಪಂಪಿಂಗ್ ಸಮೇತ ಜಾಸ್ತಿ ಮಾಡುತ್ತೆ. ಹಾರ್ಟ್ ಪಂಪಿಂಗ್ ಸಮೇತ ಜಾಸ್ತಿ ಮಾಡುತ್ತೆ. ಇಟ್ ಇನ್ಕ್ರೀಸಸ್ ಏನಾದ್ರೆ ಇನ್ನ ಜಾಸ್ತಿ ಟೊಬ್ಯಾಕೋನ ತಗೊಂಡ್ರೆ ಅದು ನಮ್ಮ ಬ್ಲಡ್ ಒಳಗೆ ಜಾಸ್ತಿ ಟೊಬ್ಯಾಕೋ ಸೇರ್ಕೊಂತಂದ್ರೆ ಇಟ್ ಲೀಡ್ಸ್ ಟು ಏನ್ ಮಾಡುತ್ತಂದ್ರೆ ಓರಲ್ ಕ್ಯಾನ್ಸರ್ ಇರ್ಬೋದು, ನಮ್ಮ ಓರಲ್ ಕ್ಯಾನ್ಸರ್ ಸಮೇತ ಅಫೆಕ್ಟ್ ಮಾಡುತ್ತೆ. ಮತ್ತೆ ಲಂಗ್ ಕ್ಯಾನ್ಸರ್, ನಿಮಗೆ ಲಂಗ್ ಕ್ಯಾನ್ಸರ್ ಬರೋಕ್ಕೂ ಸಮೇತ ಈ ಟೊಬ್ಯಾಕೋ ಹೆಲ್ಪ್ ಮಾಡುತ್ತೆ. ಇನ್ನ ನಾವು ಜಾಸ್ತಿ ತಗೊಂಡ್ರೆ ಈ ಟೊಬ್ಯಾಕೋನ ಯೂರಿನರಿ ಬ್ಲಾಡರ್ ಏನ್ ಮಾಡುತ್ತೆ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಬ್ರಾಂಕೈಟಿಸ್ ಡ್ಯಾಮೇಜ್ ಆಗುತ್ತೆ. ಅಂದ್ರೆ ನಾವು ಯಾವುದೇ ಲಿವರ್ ಲಂಗ್ಸ್ ಪಾರ್ಟ್ ಇರುತ್ತಲ್ಲ ಅದೆಲ್ಲನೂ ಸಮೇತ ಫಸ್ಟ್ ಡ್ಯಾಮೇಜ್ ಆಗುತ್ತೆ. ಅಂದ್ರೆ ಬ್ರಾಂಕೈಟಿಸ್ ಡ್ಯಾಮೇಜ್ ಆಗ್ತವೆ, ಅದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಆದ್ಮೇಲೆ ಯೂರಿನರಿ ಬ್ಲಾಡರ್ ಡ್ಯಾಮೇಜ್ ಆಗುತ್ತೆ, ಯೂರಿನರಿ ಬ್ಲಾಡರ್ ಡ್ಯಾಮೇಜ್ ಆದ್ಮೇಲೆ ಅದರ ಕಿಡ್ನಿ ಫೇಲ್ಯೂರ್ಸ್ ಆಗುತ್ತೆ. ಆಮೇಲೆ ಇಟ್ ಲೀಡ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಒಳಗೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬ್ಲಡ್ ಅನ್ನು ಸಮೇತ ಪ್ಯೂರಿಫಿಕೇಶನ್ ಮಾಡಲ್ಲ. ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆದಂಗೆಲ್ಲ ಏನ್ ಮಾಡುತ್ತೆ ನಮ್ಮ ಇಮ್ಯೂ ಬಾಂಡ್ ಬ್ರೇಕ್ ಆಗುತ್ತೆ. ಅಂದ್ರೆ ನಮ್ಮ ಇಮ್ಯೂ ಬಾಂಡ್ ಅಂತ ಹೇಳಿದ್ರೆ ಬ್ಲಡ್ ಗ್ರೂಪ್ ಅಲ್ಲಿ ಐರನ್ ಕಂಟೆಂಟ್ ಇರುತ್ತಲ್ಲ, ಐರನ್ ಗ್ರೂಪ್ ಏನ್ ಮಾಡ್ತವೆ ಬ್ರೇಕ್ ಆಗ್ತವೆ. ಅಂದ್ರೆ ನಾವು ಸ್ಟ್ರೆಚರ್ ಬಂದ್ರೆ ಈ ಇಮ್ಯೂ ಗ್ರೂಪ್ ಎಫ್ ಅಂತ ಬರೀತೀವಿ ಸೆಂಟ್ರಲ್. ಆ ಸೆಂಟ್ರಲ್ ಎಫ್ ಬರ್ದಾಗ ಏನ್ ಮಾಡುತ್ತೆ ಅಂದ್ರೆ ಆ ಇಮ್ಯೂ ಗ್ರೂಪ್ ಏನ್ ಮಾಡ್ತವೆ ಎಲ್ಲಾನು ಡ್ಯಾಮೇಜ್ ಆಗ್ತವೆ. ಏನಾಗುತ್ತೆ ಡಿಫಿಷಿಯನ್ಸಿ ಆಫ್ ಆಕ್ಸಿಜನ್. ಅವಾಗ ಏನಾಗುತ್ತೆ ನಮ್ಮ ಬಾಡಿಗೆ ಡಿಫಿಷಿಯನ್ಸಿ ಆಗುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಸ್ಮೋಕಿಂಗ್ ಮಾಡೋದ್ರಿಂದ ಬಾಡಿ ಒಳಗಡೆ ಏನಂದ್ರೆ ನಿಕೋಟಿನ್ ಇರುತ್ತೆ. ಆ ನಿಕೋಟಿನ್ ಮೇಜರ್ ಆಗಿ ಏನ್ ಮಾಡ್ತೀವಿ ಸರ್ ಆಲ್ಕಲಾಯ್ಡ್. ಅದು ಏನಾಗಿ ಸ್ಟಿಮ್ಯುಲೇಟ್ ಮಾಡುತ್ತೆ ಟು ಕೆಮಿಕಲ್ ಟು ಸ್ಟಿಮ್ಯುಲೇಟ್ ಸಿಂಥೆಸಿಸ್ ಆಫ್ ಅಡ್ರಿನಲ್ ಗ್ಲ್ಯಾಂಡ್. ಅದೇನ್ ಮಾಡುತ್ತೆ ಅಡ್ರಿನಲ್ ಗ್ಲ್ಯಾಂಡ್ ನ ಸ್ಟಿಮ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಏನು ಸ್ಟಿಮ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಅಡ್ರಿನಲೈನ್ ಅಂಡ್ ನಾನ್ ಅಡ್ರಿನಲೈನ್. ಅಡ್ರಿನಲೈನ್ ಮತ್ತೆ ನಾನ್ ಅಡ್ರಿನಲೈನ್ ಗೆ ಇನ್ಕ್ರೀಸ್ ಮಾಡುತ್ತೆ. ಯಾಕಂದ್ರೆ ಟು ಇನ್ಕ್ರೀಸ್ ದಿ ಬ್ಲಡ್ ಸರ್ಕ್ಯುಲೇಷನ್, ಟು ಇನ್ಕ್ರೀಸಸ್ ದಿ ಹಾರ್ಟ್ ರೇಟ್, ಇನ್ಕ್ರೀಸಸ್ ದಿ ಪ್ರೆಷರ್ ಆಫ್ ದಿ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಮಾಡೋಕ್ಕೂ ಸಮೇತ ಹೆಲ್ಪ್ ಮಾಡುತ್ತೆ. ಯಾವುದೇ ಪೇಷಂಟ್
ಸ್ಮೋಕಿಂಗ್ ಜಾಸ್ತಿ ಮಾಡ್ತಿದ್ದಾನಂದ್ರೆ ಅವನ BP ಸಹಿತ ಜಾಸ್ತಿ ಇರುತ್ತೆ. ಯಾವುದೇ ಪರ್ಸನ್ ನೀವು ಎಕ್ಸಾಂಪಲ್ ನೋಡ್ರಿ, ಅವ್ನು ಬಹಳ ಸಿಟ್ಟಾಗ್ತಾನೆ, ಅವ್ನು ಬಹಳ ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಸ್ಮೋಕಿಂಗ್ ಮಾಡ್ತಿದ್ದಾನಂದ್ರೆ ಅವನು BP ಲೆವೆಲ್ ಅಂದ್ರೆ ಅವ್ನ ಬ್ಲಡ್ ಪ್ರೆಷರ್ ಲೆವೆಲ್ ಸಹಿತ ಜಾಸ್ತಿ ಇರುತ್ತೆ. ಯಾಕಂದ್ರೆ ಆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಂಗೆ ಏನ್ ಮಾಡುತ್ತೆ, ನಮ್ಮ ಬಾಡಿ ಒಳಗೆ ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆ ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಲಂಗ್ಸ್ ಗಳು ಡ್ಯಾಮೇಜ್ ಆಗ್ತವೆ, ಬ್ರಾಂಕೈಟಿಸ್ ಡ್ಯಾಮೇಜ್ ಆಗ್ತವೆ, ಯೂರಿನರಿ ಬ್ಲಾಡರ್ ಡ್ಯಾಮೇಜ್ ಆಗ್ತವೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಅದಿನ್ನ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಬ್ಲಡ್ ಒಳಗೆ ಸೇರ್ಕಂತಂದ್ರೆ ನಮ್ಮ ಇಮಿ ಬಾಂಡ್ ಬ್ರೇಕ್ ಆಗ್ತವೆ. ಇಮಿ ಬಾಂಡ್ ಬ್ರೇಕ್ ಆಯ್ತಂದ್ರೆ ಇಟ್ ಈಸ್ ಎ ಡಿಫಿಷಿಯನ್ಸಿ ಆಫ್ ಆಕ್ಸಿಜನ್ ಟು ದಿ ಬ್ಲಡ್. ನಮ್ಮ ಬ್ಲಡ್ ಏನ್ ಮಾಡುತ್ತೆ, ಆಕ್ಸಿಜನ್ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ಆಕ್ಸಿಜನ್ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ, ನಮ್ಮ ಸೆಲ್ಸ್ ಗಳು ನೆಕ್ರೋಸಿಸ್ ಆಗ್ತವೆ. ನೆಕ್ರೋಸಿಸ್ ಅಂದ್ರೆ ಸೆಲ್ಸ್ ಗಳು ಡೆತ್ ಆಗ್ತವೆ. ಆ ಸೆಲ್ಸ್ ಡೆತ್ ಆಗ್ತಂದ್ರೆ ಆರ್ಗನ್ ಟಿಶ್ಯೂಗಳು ಡ್ಯಾಮೇಜ್ ಆಗ್ತವೆ. ಆ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ, ಆರ್ಗನ್ ಡ್ಯಾಮೇಜ್ ಆಗುತ್ತೆ. ಆರ್ಗನ್ ಡ್ಯಾಮೇಜ್ ಆಗುತ್ತೆ, ಆರ್ಗನ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಎ ಆಲ್ಕೋಹಾಲ್ ಅಂಡ್ ಅಬ್ಯೂಸ್, ಡ್ರಗ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದೇ ಡಿಸ್ಕಸ್ ಅಬೌಟ್ ದಿ ಅಡೋಲೆಸೆನ್ಸ್ ಅಂಡ್ ಡ್ರಗ್ ಆಲ್ಕೋಹಾಲ್ ಅಬ್ಯೂಸ್. ಅಡೋಲೆಸೆನ್ಸ್ ಮತ್ತೆ ಡ್ರಗ್ ಆಲ್ಕೋಹಾಲ್ ಅಬ್ಯೂಸ್ ಅಂದ್ರೆ ಏನು, ಅದು ಯಾವ ಟೈಮ್ ಅಂತ